ಸರ್, ನಾವು ಸಿರುಗುಪ್ಪ ತಾಲೂಕಿನ ರೈತರು. ಹಳಕೋಟೆ ಗ್ರಾಮದಲ್ಲಿ ಸುಮಾರು 3 ತಲೆಮಾರುಗಳಿಂದ ಭೂಮಿಯನ್ನು ಸಾగు ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಜಮೀನಿಗೆ ಮೂಲ ಪಟ್ಟಾದಾರರು ಯಾರೂ ಇಲ್ಲ. ಮೂಲ ಪಟ್ಟಾದಾರರು ಇಲ್ಲ ಅಂತ ಹೇಳಿದಕ್ಕಲ್ಲ ತಹಸೀಲ್ದಾರರು ಮತ್ತು AC ಸಾಹೇಬರು ಮತ್ತು DC ಸಾಹೇಬರು ಎಲ್ಲರೂ ಆ ಜಮೀನನ್ನು ಗೈರು ಪಟ್ಟಾದಾರರ ಜಮೀನು ಅಂತಂದೇಳಿ ತೀರ್ಮಾನ ಮಾಡ್ಯಾರ. ಆ ಜಮೀನಿನಲ್ಲಿ ಸುಮಾರು 2-3 ತಲೆಮಾರುಗಳಿಂದ ನಾವು ಅದೇ ಭೂಮಿಯನ್ನು ನಂಬ್ಕೊಂಡು ಸಾగు ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವಾಗ ಇತ್ತೀಚೆಗೆ 5-10 ವರ್ಷದಿಂದ ಬೇರೆ ಬೇರೆ ಪಟ್ಟಭದ್ರ ಹಿತಾಸಕ್ತಿಗಳು ಅದು ನಂದು ಜಮೀನು, ಇದು ನಿನ್ನ ಜಮೀನು ಅಂತಂದೇಳಿ ಒಕ್ಕಲೆಬ್ಸೋದಕ್ಕೆ ಬರ್ತಾರೆ. ವೆಂಕಟರಾಮರೆಡ್ಡಿ ಅಂತಂದೇಳಿ ಸಿರಿಡಾಬ್ದವರು ಅವರು ಬಂದು ಒಂದು ಕಡೆ ತೊಂದರೆ ಕೊಡ್ತಾರೆ. ಅಂಜಿರೆಡ್ಡಿ ಅಂಬೋರು ಒಂದು ಕಡೆ ತೊಂದರೆ ಕೊಡ್ತಾರೆ. ತಿಮ್ಮಾರೆಡ್ಡಿ ಅಂಬೋರು ಬಂದು ಜಾಂಡ ಉಣಕ್ಕೆ ಹೋಗೋದು, ಕಲ್ಲಿಗೆ ಬಣ್ಣ ಹೊಡಕ್ಕೆ ಹೋಗೋದು ಮಾಡ್ತಾರೆ. ಯಾರು ಬಂದರೂ ಕೂಡ ಆ ಜಮೀನನ್ನು ನಾವು ಯಾರಿಗೆ ಬಿಟ್ಟುಕೊಟ್ಟಿಲ್ಲ ಇದುವರೆಗೂ. ಅವರೆಲ್ಲರೂ ಇವಾಗ ಬಂದು ನಮ್ಮ ಜಮೀನು ನಿಮ್ಮ ಜಮೀನು ಅಂಬೋದಕ್ಕೆ ಅವ್ರಿಗೆ ಯಾವುದೇ ದಾಖಲೆ ಇಲ್ಲ. ಅಷ್ಟಕ್ಕೆ ಇವರು DC ಸಾಹೇಬರು ಕೂಡ ಒಂದು ಆದೇಶ ಮಾಡ್ಯಾರ. ಈ 143 ಎಕರೆ ಏನೈತಲ್ಲ ಅದೆಲ್ಲ 15 ದಿನಗಳೊಳಗಾಗಿ ಖಾಸಗಿ ವ್ಯಕ್ತಿಗಳು ಹೆಸರು ತೆಗೆದು ಕರ್ನಾಟಕ ಸರ್ಕಾರ ಅಂತ ಪಾಣಿ ಮಾಡ್ಬೇಕಂತ ಅವ್ರು ಆದೇಶ ಮಾಡ್ಯಾರ. ಅವರು ಆದೇಶ ಮಾಡಿದ ಮೇಲೆ ಕೂಡ ಇವರು ನಮಗೆ ತೊಂದರೆ ಕೊಟ್ಟು 6ನೇ ತಾರೀಕಿಗೆ ಜಮೀನಿನಲ್ಲಿ ಗದ್ದಲ ಮಾಡ್ಯಾರ ಸರ್. ಬಂದು ಬಡದ ಮಾಡ್ಯಾರ, ನಮ್ಮ ಮೇಲೆ ಕೇಸ್ ಮಾಡ್ಯಾರ. ನಮ್ಮ ಕೇಸ್ ಮಾಡಿದ್ರು ಕೂಡ ನಾವು ಸುಮ್ಮನೆ ಇದ್ವಿ. ಆದರೂ ಮಾನನಷ್ಟ ಮೊಕದ್ದಮೆ ಹಾಕಿದ್ರು, ಅದಕ್ಕೆ ಸುಮ್ಮನಿದ್ವಿ. ಇವಾಗ ಹಿಂಗೆ ಸುಮ್ಮನಿದ್ದಂಗಲ್ಲಿ ಹಿಂಗೆ ಮಾಡ್ತಾರೆ ಅಂತೇಳಿ ನಾವು ಮೊನ್ನೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿವಿ ಸರ್. ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ಬೇಕಾದ್ರೆ 3 ದಿನ ಕಳೆದ್ರು ಕೂಡ ನಮ್ಮ ಕೇಸ್ ತಗೊಂಬಲಿಲ್ಲ ಅಲ್ಲಿ ಸ್ಟೇಷನಲ್ಲಿ. ಅವರು ಬಂದು ಎಲ್ಲೋ ಆಂಧ್ರದಿಂದ ಕರ್ಕೊಂಬಂದು ಅಂಜರೆಡ್ಡಿ ಎಂಬತ್ತೆ ಯಾರೆಂಬುದೇ ನೋಡಿಲ್ಲ ನಾವು. ಆತ ಬಂದು ನಮ್ಮ ಮೇಲೆ ಕೇಸ್ ಹಾಕ್ಯಾರ. ಇದು ಹೆಂಗೆ ಸಾಧ್ಯ ಸರ್? ಇದು ಇವರೆಲ್ಲ ನನ್ನ ಬಡ್ಲಿಕ್ಕೆ ಬಂದನ, ನಮ್ಮ ಆಳುಗಳನ್ನೆಲ್ಲ ಬೆದರಿಸ್ಯಾರ, ನಮ್ಮ ಟ್ಯಾಕ್ಟ್ರಿಗಳು ಬದುಕು ಮಾಡೋಂಥ ಟ್ಯಾಕ್ಟ್ರಿಗಳನ್ನ ಹಿಂದಕ್ಕೆ ಕಳಿಸ್ಯಾರ. ಅವರು ಯಾವ ಟ್ಯಾಕ್ಟ್ರಿ ಇದಾರೋ, ಯಾರು ಆಳುಗಳು ಬಂದಾರೋ, ಅವ್ರು ಹೆಂಗದಾರೋ ನಮಗೆ ಗೊತ್ತಿಲ್ಲ. ನಾವು ಅಲ್ಲಿ ಸ್ಥಳದಲ್ಲಿ ಯಾರೂ ಇಲ್ಲ. ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಟೈಮ್ನಲ್ಲಿ ಆ ಡೇಟ್ನಲ್ಲಿ ನಾವು ಯಾರೂ ಇಲ್ಲ. ನಾವು ಇವತ್ತಿನವರೆಗೆ ಅವ್ರು ಎಲ್ಲಿದಾರಂತೂ ನೋಡಿಲ್ಲ. ಅವ್ರು ಬಂದು ನಮ್ಮ ಮೇಲೆ ಕೇಸ್ ಕೊಡ್ತಾರೆ. ಅವ್ರಿಂದೇನು ಕಾಣದ ಕೈಗಳೇನು ಅದಾವಲ್ಲ, ಅವ್ರನ್ನ ತಕ್ಷಣ ಬಂಧನ ಮಾಡ್ಬೇಕಂತಂದೇಳಿ ನಾವು ಅಟ್ರಾಸಿಟಿ ಕೇಸ್ ಬುಕ್ ಮಾಡಿವಿ. ಆದರೂ ಇವತ್ತಿನವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವರು ನಿನ್ನೆಲಿಂದ ಗಿರೀಶ್ ರೆಡ್ಡಿ ಅಂಬರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಹೋಗಿ ಕಲೆಕ್ಷನ್ ಮಾಡ್ತಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸರು ಮನೆ ಕುಂದಾಡ ಕಲೆಕ್ಷನ್ ಮಾಡ್ತಾನೆ. ಆ ಪತ್ರಗಳನ್ನೆಲ್ಲ ತಗೊಂಡು ಇಲ್ಲೇ ಸೈನ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ಬಂಧನ ಮಾಡಿಲ್ಲ, ಅವ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಂಗಾಗಿ ನಮ್ಮ ಬೇಡಿಕೆ ಏನಂದ್ರೆ, ನಮ್ಮ SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಕೇಸ್ ಕೊಟ್ಟಿವಲ್ಲ, ಅದರ ಅಡಿಯಲ್ಲಿ ಅವ್ರನ್ನ ಬಂಧನ ಮಾಡಬೇಕು, ಕೆಲಸದಿಂದ ವಜಾ ಮಾಡಬೇಕು. ಆಮೇಲೆ ಅದರ ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಫಾರಂ ನಂಬರ್ 1 ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮೆಲ್ಲ ಸುಳ್ಳು ಕೇಸುಗಳೇನು ದಾಖಲೆ ಮಾಡ್ಯಾರಲ್ಲ, ಆ ಕೇಳಿದ ಕೇಸುಗಳನ್ನು ವಾಪಸ್ ತಗೋಬೇಕಂತಂದೇಳಿ ನಮ್ಗೆ ಒತ್ತಾಯ ಸರ್. ಇದು 2ನೇ ದಿನ ಸರ್. ಅಹೋರಾತ್ರಿ ಧರಣಿ ಸರ್. ನಿನ್ನೆ ಬೆಳಗ್ಗೆ ಬಂದ್ರೆ ಇಲ್ಲೇ ಇದೀವಿ ಸರ್, ಯಾರು ಹೋಗಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.